whether your life really matters. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಂಗತಿಗೆ ನಾವು ಲಕ್ಷ್ಯ ಇಟ್ಟಿದ್ದಾರೆ. There are many people that write to me and say, brother, I feel like committing suicide. ಅನೇಕ ಜನರು ನನಗೆ ಪತ್ರ ಬರೀತಾರೆ, ಸಹೋದರರೇ, ನಾನು ನನ್ನ ಜೀವಿತವನ್ನು ಮುಕ್ತಾಯಗೊಳಿಸಬೇಕೆಂಬುದಾಗಿದ್ದೇನೆ. I feel like just giving up in life. ನನ್ನ ಜೀವಿತವನ್ನು ಬಿಟ್ಟು ಬಿಡಬೇಕಂದಿದ್ದೇನೆ. There's no use living. ಈ ರೀತಿಯಾಗಿ ಜೀವಿಸ್ತಾ ಇದ್ದೇನೆ. Are you like that sitting over here? ಇಲ್ಲಿ ಕೂತಂತರೋ ನೀವು ಹಾಗೆ ಭಾವಿಸ್ತಾ ಇದ್ದೀರಾ? Are you wondering whether my life, does it really matter to anyone whether I live or die? ನೋಡಿ, ನಾನು ಹೇಗೆ ಜೀವಿಸಿದ್ರು ಸಹ ಸತ್ರು ಸಹ ನನ್ನ ಜೀವಿತದಲ್ಲಿ ಏನಾದ್ರೂ ಅರ್ಥ ಉಂಟಾ ಅದಕ್ಕೆ? Do you sometimes ask yourselves that the sacrifices that I'm making for ನೋಡಿ, my family, ಅನೇಕ ಬಾರಿ ನಾವು ಆಲೋಚಿಸಿಕೊಳ್ತೇವೆ, ನಾನು ಮಾಡುವಂತ ಅನೇಕ ಕ್ರಿಯೆಗಳು ಹೇಗೆ ಕಾರ್ಯರೂಪದಲ್ಲಿ ಆಗ್ತದಾ ಇಲ್ವಾ? the prayers that I'm doing, ನಾನು ಮಾಡುವಂತ ಪ್ರಾರ್ಥನೆಗಳು, the fasting that I'm doing, ನಾನು ಮಾಡುವಂತ ಉಪವಾಸ ಪ್ರಾರ್ಥನೆ, the meetings that I'm attending, ನಾನು ಕೂಟಗಳಿಗೆ ಭಾಗವಹಿಸುವುದ್ರು, will it ever make a lasting change in my life? ನನ್ನ ಇಂಥ ಸಂಗತಿಗಳು ನನ್ನ ಜೀವನದಲ್ಲಿ ಏನಾದರೂ ವ್ಯತ್ಯಾಸ ತಂದಿದೆಯಾ ಅಥವಾ ಮಾರ್ಪಾಟು ತಂದಿದೆಯಾ? Listen carefully right now. ಆದ್ದರಿಂದ ಬಹಳ ಲಕ್ಷ್ಯ ಇಟ್ಟು ಕೇಳೋಣ. Many of you are serving the Lord, ಅನೇಕ ಜನರು ನಾವು ದೇವರ ಸೇವೆ ಮಾಡ್ತಾ ಇದ್ದೇವೆ. and the devil speaks to you ಸೈತಾನ್ ನಮ್ಮೊಟ್ಟಿಗೆ ಮಾತಾಡ್ತಾನೆ and says, what are you doing? ನೀವೇನು ಮಾಡ್ತಾ ಇದ್ದೆ? You're wasting your time. ನಿನ್ನ ಸಮಯವನ್ನು ವ್ಯರ್ಥವಾಗಿ You ಕಳೀತಾ could ಇದೆ. have done something better. ಇದಕ್ಕಿಂತಲೂ ಇನ್ನೂ ಉತ್ತಮವಾಗಿ ನೀನು ಮಾಡಬಹುದಾಗಿತ್ತಲ್ಲ. Hallelujah. Hallelujah. How many of you ಎಷ್ಟು ಜನರು ನೀವು feel like this? Raise your hand up ಈ honestly. ರೀತಿಯಾಗಿ ಯಾರು ಭಾವಿಸ್ಕೊಳ್ತಾ ಇದ್ದೀರಿ ಅಥವಾ ಭಾವಿಸ್ತಾ ಇದೆ, ಕೈ ಎತ್ತಿ ಮೇಲೆ. Come on, raise your hand up honestly. ಯಥಾರ್ಥವಾಗಿ ಕೈ ಎತ್ತಬೇಕು. Hey, listen to me. ಕೇಳಿ, Not only you, many people feel in this manner. ನೀವು ಮಾತ್ರ ಅಲ್ಲದೆ ಅನೇಕ ಜನರಿಗೆ ಇಂಥ ಒಂದು ಭಾವನೆ ಆಗ್ತದೆ ಅವರಿಗೆ. They're living a life, they're not just living it, they're just existing. ನೋಡಿ, ಅವರು ಜೀವಿಸೋದು ಮಾತ್ರ ಅಲ್ಲದೆ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. They just one day, what is today? They don't even know what is today. ನೋಡಿ, ಇವತ್ತು ದಿನ ಯಾವ ದಿನ ಎಂಬುದಾಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಅವರು Yesterday was same life, same style. ನಿನ್ನೆ ದಿನದಲ್ಲಿ ಅದೇ ಜೀವಿತ, ಅದೇ ಒಂದು ನಡೆಸುವಿಕೆ. Listen to me. ಇಲ್ಲಿ ಕೇಳಿ, Today I want to tell you what the Lord spoke to me recently. ಇತ್ತೀಚೆಗೆ ದೇವರು ನನ್ನೊಟ್ಟಿಗೆ ಮಾತಾಡಿದ ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Your life ನಮ್ಮ ಜೀವಿತವು does matter. And your sacrifices that you do, your prayers that you do, ನಾವು ಮಾಡುವಂತ you're giving whatever, it does not only have an impact in the present, but it has a generational impact. ನೋಡಿ, ನಾವು ಮಾಡುವಂತ ಪ್ರಾರ್ಥನೆಗಳು, ನಾವು ಹೋಗುವಂತ ದೇವರ ಆರಾಧನೆಗಳು, ನಾವು ಹೋಗುವಂತ ಕೂಟಗಳಿಗೆ ಅದು ಈಗ ಪ್ರಭಾವ ಬೀರುವುದು ಮಾತ್ರ ಅಲ್ಲದೆ ನಮ್ಮ ಮುಂದಿನ ಸಂತಾನಕ್ಕೆ ಅದು ಬಹಳಷ್ಟು ಪ್ರಭಾವ ಬೀರುವಂತದ್ದಾಗಿರ್ತದೆ. Listen to me. ಕೇಳಿರಿ ಪ್ರಿಯರೇ, whatever you do for the Lord, ಕರ್ತನಿಗಾಗಿ ನೀವೇನೆಲ್ಲ ಮಾಡುವಂತಾಗಿರ್ತವೆ, whatever you do in the name of the Lord, ಕರ್ತನ ಹೆಸರಿನಲ್ಲಿ ನೀವೇನೆಲ್ಲ ಮಾಡ್ತಿರೋ, it does not only impact your present, ನಿನ್ನ ಇತ್ತೀಚಿನ ದಿನಕ್ಕೆ ಅದು ಪ್ರಭಾವ ಬೀರುವುದು ಮಾತ್ರವಲ್ಲದೆ, it does not only impact your future, ನಿನ್ನ ಭವಿಷ್ಯತನ್ನು ಪ್ರಭಾವ ಬೀರುವುದು ಮಾತ್ರ but ಅಲ್ಲದೆ it impacts your generations. ನಿನ್ನ ವಂಶಾವಳಿಗೆ ಅದು ಪ್ರಭಾವ How many of ಬೀರುತ್ತದೆ. you believe that? Shout a big hallelujah. ಎಷ್ಟು ಜನ ನಂಬುವಂತರಾಗಿರ್ತೀರಿ? ಹಲ್ಲೆಲೂಯಾ ಎಂಬುದಾಗಿ I ಹೇಳಿ. said hallelujah. Listen to me, sir. ಕೇಳಿ ಪ್ರಿಯರೇ, Listen carefully. ಇಲ್ಲಿ ಕೇಳಿ. Never listen to God's message like a hot shot. Let me see what he's talking. No, listen. ನೋಡಿ, ನಾವು ಎಷ್ಟು ಎಂತ ದೇವರ ವಾಕ್ಯ ಆಗ್ತದೆ Sometimes ಎಂಬುದಾಗಿ the hot shots are suffering more. ಸಕಲ ಬಾರಿ ಬಿಸಿ ಮತ್ತು ತಂಪು ನಮಗೆ ಬಹಳಷ್ಟು Like this. But in fact, they are suffering the most. ಅವರು I ಬಹಳಷ್ಟು was also like this hot shot. ಬಹಳಷ್ಟು ಬಿಸಿ ತಂಪಿನಲ್ಲಿ ಅವರು ಜೀವಿಸ್ತಾ ಇದ್ರು, ಹಾಗೆ ಆಗ್ತಾ ಇತ್ತು. Listen to this. ಕೇಳಿ, Sometimes we don't see the immediate results. ಕೆಲವು ಬಾರಿ ತಕ್ಷಣವೇ ಫಲಿತಾಂಶ ನಾವು ಕಾಣುವಂತರಾಗಿರೋದಿಲ್ಲ. That's why ಅದಕ್ಕಾಗಿ we lose our interest, we lose our faith, we lose the belief in God. ಅದಕ್ಕಾಗಿ ನಮ್ಮ ದೇವರಲ್ಲಿ ಇಟ್ಟಂತ ನಂಬಿಕೆಯನ್ನು, ನಮ್ಮ ಒಂದು ಭರವಸೆಯನ್ನು, ನಮ್ಮ ನಂಬಿಕೆಯನ್ನು ಎಲ್ಲವನ್ನು ನಾವು ಕಳೆದುಕೊಳ್ಳುತ್ತೇವೆ. We want to see immediate results. ನಮಗೆ ಬೇಗನೆ ತಕ್ಷಣ ಆಗಬೇಕು. How many of you understanding what I'm saying? ಎಷ್ಟು ಜನರಿಗೆ ಅರ್ಥವಾಗ್ತಿದೆ ಅವ್ರು ಹೇಳೋದನ್ನು? Hallelujah. Hallelujah. Say this after me. Whatever I do, say it loudly in English. Whatever I do in the name of the Lord will have a present result and a result for generations. It will always, my brothers and sisters, impact your generations. ಆದ್ದರಿಂದ ಪ್ರಿಯರೇ, ಕರ್ತನ ನಾಮದಲ್ಲಿ ನಾವು ಏನೆಲ್ಲ ಮಾಡುವಂತರಾಗಿರ್ತೇವೆ, ಈಗ ಮಾಡಿದ್ರು ಸಹ, ಮುಂಬರುವ ಭವಿಷ್ಯದಲ್ಲಿ ಮಾಡಿದ್ರು ಸಹ, ನಮ್ಮ ಜೀವಿತಕ್ಕೆ ವಂಶಾವಳಿಗೂ ಅದು ಪ್ರಭಾವ ಬೀರುವಂತದ್ದಾಗಿರ್ತದೆ. I want to show you some scientific research that was done. It will be really interesting. Let me show it to you this. I got it from some scientific journal. ನೋಡಿ, ಒಂದು ವೈಜ್ಞಾನಿಕವಾಗಿ ಅದು ಹೇಗೆ ಪ್ರಭಾವ ಬೀರಿದೆ ಎಂಬುದಾಗಿ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ. Please listen to this. It is so very interesting. ಇದು ಲಕ್ಷಿಟ್ಟು ಕೇಳಿ, ಇದು ಬಹಳಷ್ಟು ಆಶ್ಚರ್ಯ ತರುವಂತ ಸಂಗತಿಯಾಗಿದೆ. Many people, they don't believe in the Bible. ಅನೇಕ ಜನರು ಸತ್ಯವೇದವನ್ನು ನಂಬುವಂತರಾಗಿರುವುದಿಲ್ಲ. They believe more in the scientific thing. ಅದಕ್ಕೆ ಬಹಳಷ್ಟು ಅದರ ಬದಲಾಗಿ ವೈಜ್ಞಾನಿಕವಾಗಿ ನಂಬುತ್ತಾರೆ. So let me
for such people, let me show you something that is very scientific now. ಅದಕ್ಕಾಗಿ ಅಂತ ಜನರಿಗೆ ವೈಜ್ಞಾನಿಕ ರೂಪದಲ್ಲಿ ಕೆಲವು ಸಂಗತಿ ತೋರಿಸ್ತೇನೆ. Yeah, here it is now. ಈಗ ನೋಡೋಣ. There was a man called Max Tuke. ಮ್ಯಾಕ್ಸ್ ಚ್ಯೂಕ್ ಎಂಬುದಾಗಿ ಒಬ್ಬ ಮನುಷ್ಯನು. He was an American. ಅವನು ಅಮೆರಿಕ ದೇಶದವನು. Who lived during the colonial times, old American. ಹಳೆ ಅಮೆರಿಕ ಸಮಯದಲ್ಲಿದ್ದಂತ ಒಬ್ಬ ವ್ಯಕ್ತಿ. Now this man Max Tuke, ಈ ಮ್ಯಾಕ್ಸ್ ಚ್ಯೂಕ್ ಎಂಬಂತ ಒಬ್ಬ ಮನುಷ್ಯನು, he was an atheist. He did not believe in God. ಅವನು ಅನಾದಿ ಮನುಷ್ಯ ಎಂಬುದಾಗಿ, ದೇವರ ಮೇಲೆ ನಂಬಿಕೆ ಇಲ್ಲದಂತ ಅನಾಗರಿಕ ಎಂಬುದಾಗಿ ಹೇಳಬಹುದು. This is not mine, this is research, scientific research. ಇದು ಇವರ ಕಥೆ ಅಲ್ಲ, ಇದು ವೈಜ್ಞಾನಿಕವಾಗಿ ಬಂದಂತ ಒಂದು ಸಂಗತಿ. What were his principles? ಈ ಒಂದು ಸತ್ಯಾಂಶಗಳು. One, he believed in liberation from laws. ನೋಡಿ, ಬಿಡಲ್ಪಟ್ಟಂತ ಒಂದು ಸಂಗತಿ ಮೇಲೆ ನಂಬಿಕೆ ಇಡುತ್ತಾ ಇದ್ದನು. He did not believe in laws. ಆತನು ಕೆಲವು ನಿಯಮಗಳನ್ನು, ಸತ್ಯಾಂಶಗಳನ್ನು ನಂಬುತ್ತಾ ಇರಲಿಲ್ಲ. Two, ಎರಡನೇದಾಗಿ, he advocated free sex, means no wife, nothing, just sleep with anybody. ನೋಡಿ, ಆತನು ಯಾರ ಜೊತೆ ಆದ್ರೂ ಆತನು ಮಲಗುತ್ತಾ ಇದ್ದನು. ಉಚಿತವಾದ ಒಂದು ಸೆಕ್ಸ್ ಎಂಬುದಾಗಿ ಹೇಳಬಹುದು. He had no formal education. ಯಾವುದೇ ಒಂದು ಪ್ರಾಥಮಿಕವಾದ ಒಂದು ಜ್ಞಾನ ಆತನಿಗಿರಲಿಲ್ಲ. The man who conducted this research wrote about him in this manner. Quickly listen now. ಈ ವ್ಯಕ್ತಿಯವಾಗಿ ಬರೆದಂತ ಒಬ್ಬ ವೈಜ್ಞಾನಿಕನು ಈ ರೀತಿಯಾಗಿ ಬರೆಯುತ್ತಾನೆ. He was a hard drinker. ಆತನು ಬಹಳಷ್ಟು ಮದ್ಯಪಾನ ಮಾಡುವಂತ ವ್ಯಕ್ತಿ. Listen to this. ಇದು ಕೇಳಿ. This is his lifestyle. Let me show it to you. ಇದು ಆತನ ಜೀವನ ಒಂದು ಶೈಲಿ ಆಗಿತ್ತು, ಕೇಳೋಣ. He never worked. ಆತನು ಎಂದೂ ಕೆಲಸ ಮಾಡಲಿಲ್ಲ. He had many illegitimate children. ಆತನಿಗೆ ಮಿತಿ ಮೀರಲಾರ್ದ ಅನೇಕ ಮಕ್ಕಳಿದ್ದರು. In other words, ಇನ್ನೊಂದು ವಾಕ್ಯದಲ್ಲಿ, this man Max Tuke was neither principled or neither he was industrious. He was a total gone case. ಅಂದ್ರೆ ಈ ವ್ಯಕ್ತಿಯು, ಆತನು ಯಾವ ಒಂದು ಕೆಲಸ ಮಾಡದಂತ ವ್ಯಕ್ತಿ, ಆತನು ಸಂಪೂರ್ಣವಾಗಿ ಬಿಡಲ್ಪಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದನು. Hallelujah. Hallelujah. Are you listening to me now? ಕೇಳ್ತಾ ಇದ್ದೀರಾ? Now they tracked his history now. ಈಗ ಒಂದು ಕಥೆ ದೃಷ್ಟಾಂತ ಈಗ ಬರ್ತದೆ. No, unka history means what was his descendants like. They tracked it. ಆತನ ಒಂದು ಚರಿತ್ರೆ, ವಂಶಾವಳಿ ಹೇಗೆ ಬರ್ತದೆ ಎಂಬುದನ್ನು ನೋಡೋಣ. This is not from some faltu book. I've taken it from the American Scientific Journal, so I'm taking it from there. ಇದನ್ನು ನಾನು ಒಬ್ಬ ಅಮೆರಿಕದಿಂದ ವೈಜ್ಞಾನಿಕ ಮುಖಾಂತರವಾಗಿ ನಾನು ತೆಗೆದುಕೊಂಡಿದ್ದೇನೆ. Okay, here it is now. ಇಲ್ಲಿ ಬರೆಯಲ್ಪಟ್ಟಿದೆ. Out of 1026 descendants of Max Tuke, 300 were in jail. See, here it is. Yes. 1026 descendants, 300 were jails. They were in jail. 1026 ವಂಶಾವಳಿಯಲ್ಲಿ 300 ಜನರು ಆತನು ಜೈಲಿನಲ್ಲಿ ವಾಸವಾಗಿದ್ದರು. 27 out of those descendants were murderers. 27ಕ್ಕಿಂತ ಅವನ ವಂಶಾವಳಿಯಲ್ಲಿ ಹೆಚ್ಚಿನ ಜನರು ಹತ್ಯೆ ಮಾಡುವಂತ ಜನರಾಗಿದ್ದರು. Is this interesting? ಇದು ಆಶ್ಚರ್ಯಕರವಾಗುವುದಾಗಿದೆ. Is this interesting? Let me show it to you further now. ಇನ್ನೊಂದು ಮುಂದೆ ನೋಡೋಣ. 190 were prostitutes. 190 ವೇಶ್ಯಗಾರರು ಎಂಬುದಾಗಿ. Now I'm not reading my stuff. Brother knows here. I'm reading here from here. 509 were alcoholics or drug addicts. 509 ಜನರು ಅವರು ಮದ್ಯಪಾನ ಮಾಡುವಂತವರು, ಡ್ರಗ್ಸ್ ತೆಗೆದುಕೊಳ್ಳುವರು. The man who conducted this research, ಈ ಮನುಷ್ಯನು ಏನೆಲ್ಲ ಒಂದು ಸಂಶೋಧನೆ ಮಾಡಿದನು, he wrote like this. ಆತನು ಈ ರೀತಿಯಾಗಿ ಬರೆಯುತ್ತಾನೆ. Max Tuke cost the New York State $1.4 million to rehabilitate him. ನೋಡಿ, family. ಮ್ಯಾಕ್ಸ್ ಚ್ಯೂಕ್ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯುವಂತ ಒಬ್ಬ ವಿಜ್ಞಾನಿ ಈ ರೀತಿಯಾಗಿ ಬರೀತಾನೆ. ಆತನು ಅಮೆರಿಕ ದೇಶದಲ್ಲಿರುವಂತ ಈ ಮನುಷ್ಯನು ಬಹಳಷ್ಟು ಬಿಡಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ. One man, ಒಬ್ಬ ಮನುಷ್ಯನು. Look at his life. ಆತನ ಜೀವಿತ ನೋಡಿಕೊಳ್ಳಿ. Brothers and sisters, ಪ್ರಿಯ ಸಹೋದರ ಸಹೋದರಿ, what you do today, ಇವತ್ತು ನಾವು ಏನು ಮಾಡ್ತೇವೋ, what you do today ಇವತ್ತು ಏನು ಮಾಡ್ತೇವೋ, will not only impact your present situation, ನಮ್ಮ ಇದ್ದಂತ ಸ್ಥಿತಿಗೆ ಅದು ಪ್ರಭಾವ ಬೀರುವುದು ಮಾತ್ರ ಅಲ್ಲದೆ, but will impact your generations to come. ಮುಂದೆ ಬರುವಂತ ವಂಶಾವಳಿಗೂ ಅದು ಪ್ರಭಾವ ಬೀರುತ್ತದೆ. Somebody shout a big hallelujah. ಯಾರಾದ್ರೂ ಹಾಲೆಲೂಯಾ ಎಂಬುದಾಗಿ ಹೇಳೋಣ. Are you following me what I'm saying? ಅವರು ಹಿಂಬಾಲಿಸ್ತಾ ಇದ್ದಾರೆ ಯಾರಾದ್ರೂ? Please listen to me. ದಯಮಾಡಿ ಕೇಳಿರಿ ಪ್ರಿಯರೇ. Many people, ಅನೇಕ ಜನರು, they are not serious about the present situation. ಇತ್ತೀಚಿನ ದಿನಗಳಲ್ಲಿರುವಂತಹ ಒಂದು ಪರಿಸ್ಥಿತಿಯ ಬಗ್ಗೆ ಬಹಳ ಜಾಗೃತಿ ಆಗಿರುವುದಿಲ್ಲ. They are not concerned. They say, forget it, yaar. ಅದು ನೆನಪಾರೋಣ ಬಿಡಿ. Many people, they only think about tomorrow, about their future. But listen to me, your tomorrow is based on your present. How many of you believe that? ಎಷ್ಟು ಜನ ನಂಬುವಂತರಾಗಿರುತ್ತೆ, ನಾಳೆ ದಿನ ಇವತ್ತಿನ ದಿನದ ಮೇಲೆ ಅವಲಂಬನೆ ಆಗಿರ್ತದೆ ಎಂಬುದಾಗಿ. The choice that you make today, ಇವತ್ತು ನಾವೇನು ಆಯ್ಕೆ ಮಾಡಿಕೊಳ್ಳುತ್ತೇವೋ, will determine your tomorrow. ನಾಳೆ ದಿನಕ್ಕೆ ಅದು ಅವಲಂಬನೆ ಆಗಿರುತ್ತದೆ. Say this after me. The choice that I make today will determine your tomorrow.
ಇವತ್ತು ನಾನು ಮಾಡಿಕೊಳ್ಳುವಂತ ಆಯ್ಕೆ ಅದು ನಾಳೆಗೆ ದಿನಕ್ಕೆ ಅವಲಂಬನೆ ಆಗಿರ್ತದೆ. You are sitting over here. ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. If you sit over here with a big attitude, ನೋಡಿ, ಈ ದೊಡ್ಡ ಒಂದು ಕ್ರಿಯೆಯೊಂದಿಗೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. Listen, you make मैं 5 फुट 6. ನೀವೇನು, ನಾನು 5ಕ್ಕಿಂತ ಎತ್ತರವಾಗಿದ್ದೇನೆ, 5 I'm ಫೀಟ್. so skinny, who you do, I'll fall down. ನಾನು ಬಹಳಷ್ಟು ಸಪೂರ್ವಾದ ವ್ಯಕ್ತಿ, ನೀವು ದೂಸಿದ್ರೆ ಬೀಳ್ತೇನೆ. Hallelujah. Hallelujah. But listen to me. ಇಲ್ಲಿ ಕೇಳಿ, the choice that you make today, ಇವತ್ತು ನೀವು ಮಾಡುವಂತ ಆಯ್ಕೆಯು, if you dedicate your life to the Lord today, ಇವತ್ತು ನಿಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಣೆ ಮಾಡುವುದಾಗಿದ್ದರೆ, your tomorrow will be different. ನಾಳೆ ದಿನ ಅದು ವಿಭಿನ್ನವಾಗಿರ್ತದೆ, ಬೇರೆ ಆಗಿರ್ತದೆ. Somebody shout a big hallelujah. Your day after tomorrow and the years to come, there will be a change in the way your family will live on this earth. ನೋಡಿ, ಈ ಲೋಕದಲ್ಲಿ ನಮ್ಮ ಕುಟುಂಬಸ್ಥರಾಗಿ ನಾವು ಜೀವಿಸುವಾಗ ನಾಳೆ ದಿನ, ನಾಡ್ದ ದಿನ ಅಥವಾ ಮುಂದಿನ ವರ್ಷಗಳು, ಬರುವ ದಿನಗಳು ಬೇರೆ ಆಗಿರುತ್ತದೆ. Many youngsters, ಅನೇಕ ಯವನಸ್ಥರು, many elders, ಅನೇಕ ಪ್ರಾಯಸ್ಥರು, they are only concerned about the present. ಅವರು ಕೇವಲ ಇವತ್ತಿನ ದಿನದ ಬಗ್ಗೆ ವಿಚಾರ ಮಾಡ್ತಾರೆ. ಜಾನ್ ಹೈ ತೋ ಜಹಾ ಹೈ, ಜೀವನ ಇದ್ರೆ ಅದು ಹೋಗಲಿ, ಅಭಿ ಖಾನೆ ಕೋ ಮಿಲಾ ಬಸ್, ಈಗ ಊಟ ಸಿಕ್ಕಿದೆಲ್ಲ ಸಾಕು. ಕಲ್ ಕಿಸ್ನೆ ದೇಖಾ ಹೈ, ನಾಳೆ ಯಾರು ನೋಡಿದ್ದಾರೆ? Hallelujah. Hallelujah. There was a man called Jacob. ಅಲ್ಲಿ ಒಬ್ಬ ಮನುಷ್ಯನಿದ್ದನು, ಯಾಕೋಬನೆಂಬುದಾಗಿ. And there was another man called Esau. ಇನ್ನೊಬ್ಬ ಮನುಷ್ಯ ಇಸಾಕನೆಂಬುದಾಗಿ. 2 brothers. ಇಬ್ಬರು ಸಹೋದರರು. One man was Jacob, one man was Esau. ಒಬ್ಬ ಯಾಕೋಬನು, ಇನ್ನೊಬ್ಬನು ಇಸಾಕನೆಂಬುದಾಗಿ. Listen to this, sister. ಇಲ್ಲಿ ಕೇಳಿ ಪ್ರಿಯರೇ. Listen. One day Esau goes hunting. ಇಸಾವನು, ಆತನು ಒಂದು ಹತ್ಯೆಗೆ ಹೋಗ್ತಾ ಇದ್ದಾನೆ. When he comes from hunting, he is very tired. ಬೇಟೆಯಾಡಿ ಆತನು ಹಿಂತಿರುಗಿ ಬರುವಾಗ ದಣಿವಾಗ್ತದೆ. And this man Jacob is sitting with a bowl of soup. ನೋಡಿ, ಈ ಯಾಕೋಬನು ಆತನೊಂದು ಪಾತ್ರೆಯಲ್ಲಿ ಸೂಪ್ನಿಂದ ಕೂತ್ಕೊಂಡಿದ್ದನು. I don't know what soup, maybe chicken manchow soup. ಯಾವುದು ಸೂಪ್ ಗೊತ್ತಿಲ್ಲ ಎಂಬುದಾಗಿ, ಚಿಕನ್ ಮಂಚು ಎಂಬುದಾಗಿ ಇರಬಹುದು, I don't know. Okay, ನನಗೆ ಗೊತ್ತಿಲ್ಲ. he is sitting with some soup. ಆತನು ಒಂದು ಸೂಪ್ ತೆಗೆದುಕೊಂಡು ಕೂತಿದ್ದಾನೆ. And Esau comes to Jacob. ಏಸಾವನು ಯಾಕೋಬನ ಬಳಿಗೆ And ಬರ್ತಾನೆ. he says, Jacob, ಯಾಕೋಬನಿಗೆ ಹೇಳ್ತಾನೆ, give me that soup. ನನಗೆ ಆ ಸೂಪ್ ಅನ್ನು ಕೊಡು. You know what, Jacob is a deceiver. ನೋಡಿ, ಯಾಕೋಬನು ಮೋಸ ಮಾಡುವಂತ ವ್ಯಕ್ತಿ. You know what he says? ಏನ್ ಹೇಳ್ತಾನೆ ಗೊತ್ತಾ? He says, what will you give me? ಏನ್ ನನಗೆ ಕೊಡ್ತಿ? He says, take anything you want here. ನಿನಗೇನು ಬೇಕು ಎಲ್ಲ ತೆಗೆದುಕೊಳ್ಳಪ್ಪ. मेरे को भूख लगा है, दे दे. ನನಗೆ ಹಸಿವಾಗಿದೆ, ಕೊಡು. What do you want? ನಿನಗೇನ್ ಬೇಕು? He says, I want your birthright. ನಿನ್ನ ಹಕ್ಕು ನನಗೆ ಕೊಡಬೇಕು. I want your birthright. ನಿನ್ನ ಹಕ್ಕು ನನಗೆ ಬೇಕು. Esau ಏಸಾವನು only wants to satisfy his present. ಆತನ ಸ್ಥಿತಿಗೆ ಬೇಕಂತ ಹಸಿ Say ತೀರಿಸಿಕೊಳ್ಳೋದಕ್ಕಾಗಿ. after me, Esau wants to satisfy his present. अभी ठीक है ना, अभी खाने को मिले, अभी मजा मार, कल किसने देखा? ಈಗ ನನಗೆ ಸಿಕ್ಕಿದಲ್ಲ, ನಾಳೆ ಯಾರು ನೋಡಿದ್ದಾರೆ, ಇವತ್ತು ನಾವು ಮಜಾ ಮಾಡೋಣ. Hallelujah. Hallelujah. He gave his birthright. ಆತನಿದ್ದ ಹಕ್ಕನ್ನೆಲ್ಲವನ್ನು ಕೊಟ್ಟು ಬಿಟ್ಟನು. He gave his birthright. ಎಲ್ಲವನ್ನು ಒದಗಿ ಕೊಟ್ಟು. Birthright in those days was very holy, brothers and sisters. ಪ್ರಿಯ ಸಹೋದರ ಸಹೋದರಿ, ಹಕ್ಕು ಆ ದಿನಗಳಲ್ಲಿ ಬಹಳ ಪರಿಶುದ್ಧವಾಗಿತ್ತು. Esau was the eldest. ಈಸಾವನು ಆತನ As ಹಿರಿಯವನಾಗಿದ್ದನು. the elder person in the family, ಕುಟುಂಬದಲ್ಲಿ ಹಿರಿಯ ವ್ಯಕ್ತಿ. that birthright would get him a double portion of his father's blessings. ಆತನೆಲ್ಲ ಬಾಧ್ಯತೆಯನ್ನು ಕೊಟ್ಟನು, ಆತನ ತಂದೆ ಆಶೀರ್ವಾದವನ್ನು ಹೊಂದಿಕೊಂಡನು. But because of a bowl of soup, ಆತನು ಒಂದು ಪಾತ್ರೆಗಾಗಿ, ಸೂಪಿಗಾಗಿ Esau traded his future for the present. ನೋಡಿ, ಆ ಸ್ಥಿತಿಗೆ ಅನುಗುಣಕವಾಗಿ ಆ ಬಾಧ್ಯತೆ ಎಲ್ಲವನ್ನು ಕೊಟ್ಟನು. Said in English after me, Esau traded his future for the present. Many people do like that. ಅನೇಕ ಜನರು ಈ ರೀತಿಯಾಗಿ ಮಾಡ್ತಾರೆ. ಈಗ ಬೇಕಾದ ಸ್ಥಿತಿಯಲ್ಲಿ ಎಲ್ಲಾ ಒಂದು ಬಾಧ್ಯತೆಯನ್ನು ಮಾರಾಟ ಮಾಡುವಂತರಾಗಿರ್ತಾರೆ. Are you understanding what I'm saying? ಅರ್ಥ ಆಗ್ತದೆ ಅವ್ರು ಹೇಳುವಂತದ್ದು. For a bottle of alcohol, ಒಂದು ಬಾಟಲ್ ಆಲ್ಕೋಹಾಲ್, for a packet of cigarettes, ಒಂದು ಪ್ಯಾಕೆಟ್ ಸಿಗರೇಟ್, for some Suzy. ಸೂಜಿ. How many of you understood who's Suzy now? Don't ask me who's Suzy. लड़की के लिए पूरा यीशु सब छोड़ देता है. ಅವ್ರು ಎಲ್ಲ ಯೇಸು ಎಲ್ಲ ಬಿಟ್ಟು ಬಿಡ್ತಾರೆ. ಅದೇ Somebody got a tuck. Praise the Lord. Praise the Lord. Soumya, I love that girl, Lord. Without her I cannot live. ಓ ದೇವರೇ, ಆ ಹುಡುಗಿನ ಬಿಟ್ಟು ನನಗೆ ಜೀವಿಸ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. लड़की के पीछे जाता है, पूरा जिंदगी बर्बाद होता है. किधर क्या, किधर कुछ भी नहीं. ಆ ಹುಡುಗಿ ಹಿಂದೆ ಹಿಂದೆ ಹೋಗ್ತಾನೆ, ಹೋಗಿ ಹೋಗಿ ಎಲ್ಲವೂ ಹಾಳು ಮಾಡ್ಕೊಂಡು ಬಿಡ್ತಾನೆ. Brothers and sisters, ಪ್ರಿಯ ಸಹೋದರ ಸಹೋದರಿ, your future ನಮ್ಮ ಭವಿಷ್ಯವು depends on the choice that you make today. ನಾವು ಮಾಡುವಂತ ಇವತ್ತು ಮಾಡುವಂತ ಆಯ್ಕೆ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗಿದೆ. I want to tell the elders. ನಾನು ಪ್ರಿಯ ಯವನಸ್ಥರಿಗಾಗಿ, ಪ್ರಾಯಸ್ಥರಿಗಾಗಿ ಹೇಳ್ತೇನೆ, heaven is watching you. ಇಡೀ ಪರಲೋಕವೇ ನಿಮ್ಮನ್ನು ನೋಡುತ್ತಾ ಇದೆ. I did more study on the Max Duke. I don't have to tell you. This man Max Duke, ಈ ಮನುಷ್ಯನ ಬಗ್ಗೆ ನಾವು ಅಭ್ಯಾಸ ಮಾಡಿದ್ರೆ, ಮ್ಯಾಕ್ಸ್ ಡ್ಯೂಕನು he died a beggar. ಆತನು ಭಿಕ್ಷುಗಾರನಾಗಿ ಸತ್ತನು. Hallelujah. Hallelujah. How many of you are understanding what I'm saying? ಎಷ್ಟು ಜನರಿಗೆ ಅರ್ಥವಾಗ್ತದೆ ಅವರು ಹೇಳೋದು? One man's decision ಒಬ್ಬ ಮನುಷ್ಯನ ತೀರ್ಮಾನ impacted 1,012
26 descendants. 1026 ಸಂತಾನಕ್ಕೆ ಅದು ಪ್ರಭಾವ ಬೀರಿತು. Listen to me. ಪ್ರಿಯ ಕೇಳಿರಿ, after you ನೀವಾದ್ಮೇಲೆ there are people. ಅಲ್ಲಿ ಕೆಲವು ಜನರು ಬರ್ತಾರೆ. After you ನಿಮ್ಮಾದ್ಮೇಲೆ there will be your children. ನಿಮ್ಮ ಮಕ್ಕಳು ಬರ್ತಾರೆ. After you ನಿಮ್ಮಾದ್ಮೇಲೆ there will be your descendants. ನಿನ್ನ ಸಂತಾನ ಬರ್ತದೆ. What you do today ಇವತ್ತು ನೀನೇನು ಮಾಡ್ತೀಯೋ will impact them also. ಅವರಿಗೆ ಪ್ರಭಾವ ಬೀರುತ್ತದೆ. How many of you following me what I'm saying? ಜನರಿಗೆ ಅರ್ಥವಾಗ್ತದೆ. You may be a poor man. ನೀನು ಬಡ ವ್ಯಕ್ತಿ ಆಗಿರಬಹುದು. You may be an ordinary man. ಸಾಧಾರಣ ವ್ಯಕ್ತಿ ಆಗಿರಬಹುದು. You may be saying I don't have food to eat. What you are talking, brother Michael? ನೀನು ಏನು ಮಾತಾಡ್ತಿದ್ದೀರಿ ಬ್ರದರ್ ಮೈಕಲ್ ಅವರೇ, ನನಗೆ ಊಟ ತಿನ್ಲಿಕ್ಕಿಲ್ಲ ಎಂಬುದಾಗಿ. But listen to me. ಆದ್ರೆ ಕೇಳಿ, there is a God in heaven who watches over the affairs of men. ನೋಡಿ, ಪರಲೋಕದ ಒಬ್ಬ ದೇವರಿದ್ದಾನೆ, ಆತನು ಕಣ್ಣು ತೆರೆದು ನೋಡ್ತಾ ಇದ್ದಾನೆ. Today if you humble yourself, ನೀವು ಇವತ್ತು ತಗ್ಗಿಸಿಕೊಳ್ಳುವುದಾಗಿದ್ದರೆ, and if you say yes brother, ಓ ಹೌದು ಸಹೋದರನೇ, I will listen to the word of God. ನಾನು ದೇವರ ವಾಕ್ಯ ಲಕ್ಷ್ಯವಿಟ್ಟು ಕೇಳ್ತೇನೆ. And I will tell you, ನಾನು ಹೇಳ್ತೇನೆ, you will thank God. You will say, thank God I listened to the word of the Lord. ನೀನು ಹೇಳುವಂತನಾಗಿರುತ್ತೆ, ದೇವರಿಗೆ ನಮಗೆ ಸ್ತೋತ್ರವಾಗಲಿ, ನಾನು ದೇವರ ವಾಕ್ಯವನ್ನು ಗಂಭೀರವಾಗಿ ಕೇಳಿದೆನು. Let me give you another research and I want to close quickly. ಇನ್ನೊಂದು ನಾನು ಸಂಶೋಧನೆ ಬಗ್ಗೆ ಹೇಳ್ತೇನೆ, ಮುಕ್ತಾಯಗೊಳಿಸ್ತೇನೆ. There was another man called Jonathan Edwards. ಜಾನಥನ್ ಎಡ್ವರ್ಡ್ಸ್ ಎಂಬುದಾಗಿ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದನು. Everyone say Jonathan Edwards. Again, there was a research conducted by the American Institute. ಅಮೆರಿಕ ಒಂದು ವೈಜ್ಞಾನಿಕ ಸಂಶೋಧನೆ ಕೇಂದ್ರವು ಈತನ ಬಗ್ಗೆ ಸಂಶೋಧನೆ ಮಾಡಿದರು. This man, Jonathan Edwards, ಈ ಮನುಷ್ಯನ ಜಾನಥನ್ ಎಡ್ವರ್ಡ್ಸ್ ಅನ್ನು, he was a simple man, a poor man who preached the gospel. ಈ ಮನುಷ್ಯನು ಬಹಳಷ್ಟು ಪಾಪದವನಾಗಿದ್ದನು, ಬಡವನಾಗಿದ್ದನು, ಸುವಾರ್ತೆ ಸಾರಿದನು. No bank balance, ಯಾವ ಬ್ಯಾಂಕ್ ಖಾತೆಯಲ್ಲಿ ಹಣ ಇರಲಿಲ್ಲ, no car, ಯಾವ ಕಾರ್ ಇರಲಿಲ್ಲ, only preached the gospel. ಕೇವಲ ಸುವಾರ್ತೆ ಸೇವೆ ಮಾಡಿದನು, ಸಾರಿದನು. He believed in God. ಆ ದೇವರ ಮೇಲೆ ನಂಬಿಕೆ ಇಟ್ಟನು. He led a very righteous life. ಬಹಳ ನೀತಿಯ ಜೀವಿತ ಸಾಗಿಸಿದನು. I want to show you, brothers and sisters. ಪ್ರಿಯ ಸಹೋದರ ಸಹೋದರಿ, ತೋರಿಸ್ತೇನೆ. Today those who have ears to hear, listen to what the Holy Spirit is saying. ಪರಿಶುದ್ಧಾತ್ಮ ದೇವರು ಹೇಳುವುದನ್ನು ಕಿವಿ ಉಳ್ಳವನು ಇವತ್ತು ಕೇಳಲಿ ಪ್ರಿಯರೇ. Sometimes God gives us his research to wake up from our sleep. ಕೆಲವು ಬಾರಿ ದೇವರು ಸಂಶೋಧನೆ ನಮಗೆ ಕೊಡ್ತಾನೆ ಅಂದ್ರೆ ನಾವು ಜಾಗೃತಿಯಾಗಿ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಜೀವಿತವನ್ನು. 929 descendants were tracked. ನೋಡಿ, 929 ಸಂತಾನದವರು ಅವರು ಬಿದ್ದೋದರೆಂಬುದಾಗಿ. Watch this. ಇದನ್ನು Out ಕೇಳಿ. of those 929 descendants, 929 ಸಂತಾನದಲ್ಲಿ 13 were college presidents. 13 ಜನರು ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿದ್ದರು. 86 were college professors. 86 ಜನರು ಪ್ರೊಫೆಸರ್ ಆಗಿದ್ದರು. 430 were gospel preachers, ministers of gospel. 430 ಜನರು ಸಂತಾನದವರು ಸುವಾರ್ತೆ ಸಾರುವಂತ ಜನರಾಗಿದ್ದರು. 314 people were war military people. 430 ಜನರು ಅವರು ಮಿಲಿಟರಿ ಸೈನ್ಯದಲ್ಲಿ ಸೇರಿದಂತ ವ್ಯಕ್ತಿಗಳಾಗಿದ್ದರು. 75 wrote books, authors. 75 ಜನರು ಪುಸ್ತಕ ಬರೆಯುವಂತ ಜನರಾಗಿದ್ದರು. 100 of them were lawyers. 100 ಜನರು ವಕೀಲರಾಗಿದ್ದರು. 30 were judges. 30 ನ್ಯಾಯಾಧೀಶರಾಗಿದ್ದರು. 66 were doctors. 66 ಜನರು ವೈದ್ಯ ಡಾಕ್ಟರ್ ಆಗಿದ್ದರು. 80 were holders of public office. 80 ಜನರು ಅವರು ಸಾರ್ವಜನಿಕರ ಒಂದು ಆಫೀಸರ್ 3 ಆಗಿದ್ದರು. were US senators. 3 ಜನರು ಯುಎಸ್ ನ ಅಮೆರಿಕದ ಸಂಬಂಧಿಗಳಾಗಿದ್ದರು. And I want to read, cut it short. One was even the vice president of the United States of ಅಮೆರಿಕ America. ದೇಶದ ವೈಸ್ ಪ್ರೆಸಿಡೆಂಟ್ ಸಹ ಅದರಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದನು. Can we give the Lord a big clap offering right now? ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರೇಯರೇ. Go with me in Luke chapter 1 and verse 48. ಲೂಕ ಬರೆದ ಸುವಾರ್ತೆ 1ನೇ ಅಧ್ಯಾಯ 48ನೇ ವಚನಕ್ಕೆ ನಾವು ಹೋಗೋಣ. Luke chapter 1 verse 48. ಲೂಕ 1ನೇ ಅಧ್ಯಾಯ 48ನೇ ವಚನ. See what it says over there. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದನ್ನು There ನೋಡಿಕೊಳ್ಳೋಣ. was this ordinary girl called Mary. ಅಲ್ಲಿ ಮರಿಯಳು ಎಂಬುದಾಗಿ ಸಾಧಾರಣದ ಒಬ್ಬ ಸ್ತ್ರೀ The ಇದ್ದಳು. Bible scholars tell us when the angel visited her, she must have been 14 to 16 years of age. ನೋಡಿ, ದೇವದೂತರು ಆಕೆಗೆ ಪ್ರತ್ಯಕ್ಷನಾದಾಗ ಅವಳು ಪ್ರಾಯ 14ರಿಂದ 16 ಪ್ರಾಯವಾಗಿತ್ತು ಎಂಬುದಾಗಿ. 14 to 16. 14ರಿಂದ 16 ವರ್ಷ ಮಾತ್ರ. Such a young girl. ಬಹಳಷ್ಟು ಯವನಸ್ಥ ಹುಡುಗಿ. The angel comes to her. ದೇವದೂತನು ಅವಳ ಬಳಿಗೆ Gives ಬರ್ತಾನೆ. her the message ಇದೇ ಸಂದೇಶವಾಗಿತ್ತು, that she's going to be the mother of Jesus. ಯೇಸುವಿನ ತಾಯಿ ಆಗ್ತಾಳೆ ಎಂಬುದಾಗಿ. Listen to me. ಇಲ್ಲಿ ಕೇಳಿ, She says, ಆಕೆ ಹೇಳಿದಳು, let it be done to me according to your word. ನಿನ್ನ ವಾಕ್ಯದ ಅನುಗುಣವಾಗಿ ನನಗೆ ಆಗಲಿ. She was a woman of the word. ಆಕೆ ಲೋಕದೊಬ್ಬ ಸ್ತ್ರೀ. Mary said, ಮರಿಯಳು ಹೇಳಿದಳು, let it be done to me ನನಗೆ ಆಗಲಿ according to your word. ನಿನ್ನ ವಾಕ್ಯದ ಅನುಗುಣವಾಗಿ. That means ಅದರ ಅರ್ಥ ಏನಂದ್ರೆ, she knew the word of God. ನಿನ್ನ ದೇವರ ವಾಕ್ಯದ She ಅನುಗುಣವಾಗಿ. knew the word of God. ಆಕೆ ದೇವರ ವಾಕ್ಯ ಗೊತ್ತಿತ್ತು. Listen to me. ಕೇಳಿ ಪ್ರಿಯರೇ. In verse 48 what she said, see. 48ನೇ ವಚನ ಹೇಳ್ತದೆ. Mary said, ಮರಿ ಹೇಳ್ತಾಳೆ, for behold, henceforth all generations, is it said some generations? All generations shall call me blessed. ಆತನು ತನ್ನ ದಾಸ್ಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲಾಂತರವೆಲ್ಲ ನಾನು ಧನ್ಯಳೆಂದು ಹೊಗಳುವರು. Hallelujah. Hallelujah. Everyone say this after me. All generations shall call me blessed. ಎಲ್ಲಾ ವಂಶಾವಳಿಯು ಅವರು ಧನ್ಯಳೆಂಬುದಾಗಿ ಕರೆಯುತ್ತಾರೆ. See, God is not a respecter of persons. ದೇವರು ಪಕ್ಷಪಾತಿ ಅಲ್ಲ ಪ್ರಿಯರೇ. He does not
choose one person more and loves another person more, my friend, he loves you the same way he loved Mary. No. He loves you the same way that he loved Peter and the apostles. Come on, you believe ದೇವರು that? Yes. ದೇವರು ಮರಿಯಳನ್ನು ಹೇಗೆ ಪ್ರೀತಿಸಿದನು ಅದೇ ರೀತಿಯಲ್ಲಿ ದೇವರು ಒಬ್ಬನು ಪ್ರೀತಿಸಿ ಇನ್ನೊಬ್ಬನು ಬಹಳಷ್ಟು ಪ್ರೀತಿಸುವಂತ ದೇವರಲ್ಲ, ಪಕ್ಷಪಾತಿ ಅಲ್ಲ. ದೇವರು ಎಲ್ಲರನ್ನು ಸರಿಸಮಾನಾಗಿ ಪ್ರೀತಿಸುತ್ತಾನೆ. Listen to this. ಇದನ್ನು ಕೇಳಿ. Why was Mary blessed? ಯಾಕೆ ಮರಿಯಳಿಗೆ ಆಶೀರ್ವಾದವಾಯಿತು? Why her generation, it says generations will call me blessed. ಯಾಕೆ ಅವಳನ್ನು ವಂಶಾವಳಿ ಧನ್ಯಳೆಂಬುದಾಗಿ ಕರೆದಳು? Very simple. ಬಹಳ ಸರಳವಾದದ್ದು. The choice that she made, ಆಕೆ ಮಾಡುವಂತ ಆಯ್ಕೆಯು, the choice that she made, ಆಕೆ ಮಾಡುವಂತ ಆಯ್ಕೆಯು it impacted her generations. ಆಕೆ ಸಂತಾನಕ್ಕೆ ಪ್ರಭಾವ ಬೀರಿತು. Today I want to close quickly right now. ಬೇಗನೆ ಮುಗಿಸ್ಲಿಕ್ಕಿದ್ದೇನೆ ಪ್ರೇರೆ. My dear sister, ನನ್ನ ಪ್ರಿಯ ಸಹೋದರಿ, please listen to me. ದಯಮಾಡಿ ಕೇಳು. There are many people, ಅನೇಕ ಜನರು they want instant miracles. ಅವರಿಗೆ ತಕ್ಷಣ ಮಹತ್ಕಾರ್ಯ ಆಗ್ಬೇಕು. I believe in miracles. ನಾನು ಮಹತ್ಕಾರ್ಯ ನಂಬುತ್ತೇನೆ. I'm not lying to you. I just uploaded a video. I was last week in Goa. There was a lady, Rehana Khan. Her right vein of the ear was ruptured. It's on YouTube. Go to my Facebook page. ನೋಡಿ, ಗೋವಾದಲ್ಲಿ ರೆಹನಾ ಖಾನ್ ಎಂಬ ಸಹೋದರಿ, ಅವಳ ಒಳಗಿನ ಕಿವಿ ಪರದೆ ಪೂರ್ಣವಾಗಿ ಹರಿದೋಗಿತ್ತು. She's a Muslim. ಆಕೆ ಮುಸ್ಲಿಂ, doesn't know anything about Jesus. ಯೇಸುವಿನ ಬಗ್ಗೆ ಎಂತ ಸಹ ಗೊತ್ತಿಲ್ಲ ಅವಳಿಗೆ. The Lord healed her right ear completely. Hallelujah. ದೇವರು ಆಕೆ ಬಲಗೈಯನ್ನು ಸಂಪೂರ್ಣವಾಗಿ ಗುಣಪಡಿಸಿದನು. You go to my page and you check it out. ನೀವು ಅದು ನೋಡುವ ಪೇಜ್. I believe in miracles. ನಾನು ಮಹತ್ಕಾರ್ಯ ನಂಬುತ್ತೇನೆ. I believe in the anointing. ಅಭಿಷೇಕದಲ್ಲಿ ನಂಬುತ್ತೇನೆ. But I want to show you something. ಅದು ಒಂದು ತನ್ನ ತೋರಿಸ್ತೇನೆ. When you obey the word of God, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ it will bring lasting changes in your family. ನಿನ್ನ ಕುಟುಂಬಕ್ಕೆ ತಲಾಂತರಕ್ಕೂ ಆಶೀರ್ವಾದ ತರುವಂತದ್ದಾಗಿರುತ್ತದೆ. You may be dead and gone. ನಿನ್ನ ದೇವರಿಗೆ ಸತ್ತು ಹೋಗಿರಬಹುದು. But know this, ನೋಡಿ, that your children ನಿನ್ನ ಮಕ್ಕಳು will walk with God. ದೇವರೊಟ್ಟಿಗೆ ನಡೆಯುತ್ತಾರೆ. Your family ನಿನ್ನ ಕುಟುಂಬ will walk with God. ದೇವರೊಟ್ಟಿಗೆ ನಡೆಯುತ್ತಾರೆ. How many of you think this is a wonderful thing? ಎಷ್ಟು ಜನರಿಗೆ ಆಶೀರ್ವಾದವಾಗಿದೆ? ಅರೆ ತುಮ್ ಮರ್ ಕೆ ಜಾಯೇಗಾ. ನಾವು ಸತ್ತು ಹೋಗ್ತೇವೆ ಪ್ರಿಯರೇ. Listen to me, my friend. ಇಲ್ಲಿ ಕೇಳಿ ಪ್ರಿಯರೇ, I'm not joking. ನಾನು ತಮ್ಮ ಜೋಕ್ ಮಾಡ್ತಾ ಇಲ್ಲ. There was this family in Wakola. ವಕೋಲದಲ್ಲಿ ಒಂದು ಕುಟುಂಬ ಇತ್ತು. In Mumbai. Anybody knows Wakola, Mumbai? ವಕೋಲ ಮುಂಬೈಯಲ್ಲಿ ಕುಟುಂಬ. Okay, so you know I am not lying. ನಾನು ನಿಮ್ಗೆ ಗೊತ್ತಾಗ್ತದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. Listen to this. ಕೇಳಿ. There was a wonderful family. ಬಹಳ ಸುಂದರವಾದ ಕುಟುಂಬ. Husband and wife, ಗಂಡ ಹೆಂಡತಿ, and one child. ಒಂದು ಮಗು. Please listen what I'm saying. ದಯಮಾಡಿ ಕೇಳಿ ಪ್ರಿಯರೇ ಹೇಳೋದನ್ನು. Sometimes we boast on our strength. ಕೆಲವು ಬಾರಿ ನಾವು ನಮ್ಮ ಬಲದಲ್ಲಿ ಹೆಚ್ಚಳ ಪಡ್ತೇವೆ. We boast on our looks. ನಮ್ಮ ನೋಟದಲ್ಲಿ ಹೆಚ್ಚಳ ಪಡ್ತೇವೆ. We boast on our intelligence. ನಮ್ಮ ಜ್ಞಾನದಲ್ಲಿ ಹೆಚ್ಚಳ ಪಡ್ತೇವೆ. I'll tell you, Brother Kirti, this is a true story. ಇದು ನಿಜವಾದಂತ ಸತ್ಯವಾದ ಸಂಗತಿ. Husband and wife loved each other. ಗಂಡ ಹೆಂಡತಿಯು ಬಹಳಷ್ಟು ಪ್ರೀತಿಸ್ತಾ ಇದ್ರು. One day, ಒಂದು ದಿವಸ I got the news on my telephone. ನನ್ನ ಟೆಲಿಫೋನ್ ಅಲ್ಲಿ ಒಂದು ಸುದ್ದಿ ಕೇಳಿದನು. Man is dead. ಮನುಷ್ಯನು ಸತ್ತು ಹೋಗಿದ್ದಾನೆ. The man is dead. ಮನುಷ್ಯನು ಸತ್ತು ಹೋದನು. Listen to me. ಕೇಳಿ. The woman crying on the phone. ಸ್ತ್ರೀಯು, ಹೆಂಡತಿಯು ಬೊಬ್ಬೆ ಹಾಕ್ತಾ ಇದ್ದಾಳೆ. Woman crying on the ಕೂಗ್ತಾ ಇದ್ದಾಳೆ. Who will take care of us? ಯಾರು ನನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ? Where will I go? ಯಾರಲ್ಲಿ ನಾನು ಹೋಗ್ಲಿ? ಕಾಳಜಿ ವಹಿಸ್ತಾರೆ. Nobody to support me. ಯಾರು ನನಗೆ ಸಹಾಯ ಮಾಡೋ ಶಕ್ತರಿಲ್ಲ. Can you imagine that? ಇದನ್ನು ಭಾವಿಸ್ಕೊಳ್ತೀರಾ? Beautiful family. ಬಹಳ ಸುಂದರವಾದ ಕುಟುಂಬ. Maybe you are in love with somebody. Maybe you are married to somebody. ನೀನು ಯಾರೊಟ್ಟಿಗೆ ಮದುವೆ ಆಗಿರಬಹುದು, ಒಟ್ಟು ಸಂಬಂಧ ಇಟ್ಕೊಂಡಿರಬಹುದು. Tonight, ಈ ರಾತ್ರಿ ವೇಳೆಯಲ್ಲಿ God calls you. ದೇವರನ್ನು ಕರೆದರೆ What will happen to your family? ನಿನ್ನ ಕುಟುಂಬಕ್ಕೆ ಎಂತ ಆಗ್ತದೆ? Is there any guarantee? ಯಾರಾದ್ರೂ ಒಂದು ಗ್ಯಾರಂಟಿ ಖಚಿತತೆ Are you ಉಂಟಾ? understanding what I'm saying? ಎಷ್ಟು ಜನರಿಗೆ ಅರ್ಥವಾಗ್ತದೆ ಅವರು ಹೇಳೋದು? समझ रहा है? कितने लोगों को ಎಷ್ಟು ಜನರಿಗೆ ಅರ್ಥವಾಗ್ತದೆ ಅವರು ಹೇಳೋದು? Is there any guarantee? ಏನಾದ್ರೂ ಒಂದು ಖಚಿತತೆ ಉಂಟಾ? That your family will be blessed in future. ನಿನ್ನ ಕುಟುಂಬ ಮುಂದಿನ ಲಾದಿನಲ್ಲಿ ಆಶೀರ್ವಾದವಾಗ್ತದ? Oh, you may say, I have kept one land in Udupi for my family. ನನ್ನ ಕುಟುಂಬಕ್ಕಾಗಿ ಉಡುಪಿಯಲ್ಲಿ ಒಂದು ಭೂಮಿ ಇಟ್ಟು ತೆಗೆದುಕೊಂಡಿಟ್ಟಿದ್ದೇನೆ. मैंने थोड़ा सा जगह पैसा बचा के जगह रखा है उडुपी में. ಸ್ವಲ್ಪ ಹಣ ಕೂಡಿಸಿ ದೊಡ್ಡ ಒಂದು ಜಾಗ ಉಡುಪಿಯಲ್ಲಿ ಇಟ್ಟಿದ್ದೇನೆ. नहीं सर, ಇಲ್ಲ ಸರ್, जगह कोई लेके जाएगा. ಜಾಗ ಯಾರಾದ್ರೂ ತೆಗೆದುಕೊಂಡು But ಹೋಗ್ತಾರೆ. there is only one guarantee. ಅದು ಒಂದೇ ಒಂದು ಗ್ಯಾರಂಟಿ ಇದೆ. And that's the name of Jesus. ಯೇಸು ನಾಮ ಎಂಬುದಾಗಿ. Somebody shout hallelujah. Hallelujah. I told that lady. ಆ ಸಹೋದರಿ ಹೇಳಿದನು. I said, sister, ಸಹೋದರಿ, you have served God. ನೀನು ದೇವರ ಸೇವೆ ಮಾಡಿದೆ. You have served God faithfully. ನಂಬಿಗಸ್ತಳಾಗಿ ಸೇವೆ ಮಾಡಿದೆ. God will stand up for you. ದೇವರು ನಿನಗಾಗಿ ನಿಂತುಕೊಳ್ತಾನೆ. You don't need me, you don't need anybody. ನಿನಗೆ ಯಾರು ನನಗೆ ಸಹಾಯ ಬೇಡ, ದೇವರು ನಿನ್ನೊಟ್ಟಿಗೆ I am telling ನಿಂತುಕೊಳ್ತಾನೆ. the truth, brothers and sisters, before the camera I say this. ಕ್ಯಾಮೆರಾ ಮುಂದೆ ನಾನು ಹೇಳ್ಕೊಳ್ತೇನೆ, ಇದು ಸತ್ಯವಾದ ಸಂಗತಿ. Today that lady, ಇವತ್ತು ಆ ಸಹೋದರಿ, she was totally shattered earlier. ಹಿಂದೆ ಬಹಳಷ್ಟು ಕುಗ್ಗಿ ಹೋಗಿದಳು. ಆ ಕೇಳಿದಳು, I don't want to serve God. ನಾನು ದೇವರು ಸೇವೆ ಮಾಡೋದು ಬೇಡ, I want to live a worldly life. ನಾನು ಲೌಕಿಕವಾಗಿ ಜೀವಿಸ್ತೇನೆ. I told her, ನಾನು ಆಕೆಗೆ ಹೇಳಿದನು, mark my word, sister, ನನ್ನ ಮಾತುಗಳಲ್ಲ ಇದು. you don't have a husband now. ನಿನ್ನ ಹೇಳಿದ ಗಂಡ ಸತ್ತು ಹೋದ. Young woman, I said, God now will lift you up. ದೇವರು ಈಗ ನಿನ್ನ ಮೇಲೆ ಕೆತ್ತುತ್ತಾನೆ.
After a few days, she called me. ಕೆಲವು ದಿನಗಳಾದ್ಮೇಲೆ ಆಕೆ ಫೋನ್ ಮಾಡಿದಳು. She said, Brother Michael. Brother Michael. He says, I was supposed to be thrown out of my company. ನನ್ನ ಕಂಪನಿಯಿಂದ ನನ್ನ ಹೊರಗೆ ಹಾಕಬೇಕಾಗಿತ್ತು. Because she was a temporary staff. She said, Brother Michael, I have been made the permanent staff now. ನಾನು ತಾತ್ಕಾಲಿಕವಾಗಿ ಕಂಪನಿಯಲ್ಲಿ ಇದ್ದೇನೆ, ಈಗ ಪರ್ಮನೆಂಟ್ ಅನ್ನು ಮಾಡಿಕೊಂಡಿದ್ದಾರೆ ಎಂಬುದಾಗಿ ಹೇಳಿದಳು. Secondly, she called me recently. ಎರಡನೇದಾಗಿ ಇತ್ತೀಚೆಗೆ ಕರೆದಳು. She says, brother, for so many years, ಬ್ರದರ್ ಸಹೋದರ ಅನೇಕ ವರ್ಷಗಳ ಹಿಂದೆ my building, my chawl was supposed not to be developed. Now I just got the news, brother. She said that my chawl is going to become into a building. ಈಗ ನಾನು ಚಾಲು ಬಹಳ come on somebody. ಈಗ ಚಾಲು ಪೂರ್ಣವಾಗಿ ಅದು ಕಟ್ಟಲ್ಪಡ್ತಾ ಇದೆ. And she recently said to me, brother, and now I know the man who serves the Lord will never be forsaken by the Lord. ನೋಡಿ ಇತ್ತೀಚೆಗೆ ಫೋನ್ ಮಾಡಿ ಹೇಳಿದ್ರೆ ದೇವರ ಸೇವೆ ಮಾಡುವಂತ ಮನುಷ್ಯನನ್ನು ದೇವರು ಎಂದಿಗೂ ತಿರಸ್ಕಾರ ಮಾಡುವುದಿಲ್ಲ. Hold on to Jesus. ಯೇಸುಗಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. I bring to you a message of hope. ನಾನು ನಂಬಿಕೆ ನಿರೀಕ್ಷೆ ಸಂದೇಶ ತೆಗೆದುಕೊಂಡು ಬರ್ತೇನೆ. I want to bring a message of encouragement to you. ಇವತ್ತು ನಾನು ಉತ್ತೇಜನ ಸಂದೇಶ ನಿಮಗೆ ಬಳಿಗೆ ತರುತ್ತೇನೆ. Don't feel what is the use of me being holy? What is the use of me worshiping God? I don't see any miracles. Let me tell you, when you start seeing the blessings, brothers and sisters, you'll be amazed. ನೋಡಿ ಪ್ರಿಯರೇ, ನಾನು ದೇವರ ಆರಾಧನೆ ಮಾಡುವುದರ ಬಗ್ಗೆ ಮಹತ್ ಕಾರ್ಯ ನೋಡೋದ್ರ ಬಗ್ಗೆ ನನಗೆ ಏನು ಪ್ರಯೋಜನ ಎಂಬುದಾಗಿ ನೀವು ಹೇಳ್ತಾ ಇರಬಹುದು. ಆದ್ರೆ ದೇವರು ಶ್ರೇಷ್ಠವಾದ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾನೆ. Many people ask me, ಅನೇಕ ಜನರನ್ನು ಕೇಳಿದರು, Brother Michael, you are traveling to so many countries. ನೀವು ಅನೇಕ ಕಂಟ್ರಿಗಳಿಗೆ ಹೋಗ್ತಾ ಇದ್ರಿ. ಈಗ hopefully in July I'll be in Italy. ಜುಲೈ ತಿಂಗಳಲ್ಲಿ ಇಟಲಿಯಲ್ಲಿ ಇರ್ತೇನೆ ನಾನು. In October I'm in Kuwait. ಅಕ್ಟೋಬರ್ ಅಲ್ಲಿ ಕುವೈಟ್ ಅಲ್ಲಿ ಇರ್ತೇನೆ. All over the Middle East. ಇಡೀ ಮಿಡ್ಲ್ ಈಸ್ಟ್ ನಲ್ಲಿ ಇರ್ತೇನೆ. Some people are calling me to Australia now. ಕೆಲವು ಜನರು ಆಸ್ಟ್ರೇಲಿಯಾ ಕರೀತಾ ಇದ್ದಾರೆ. Listen to me. ಇಲ್ಲಿ ಕೇಳಿ ಪ್ರಿಯರೇ, one young girl asked me, ಒಬ್ಬ ಸಹೋದರಿ ಕೇಳಿದ್ರು, ಬ್ರದರ್, oh it's such a blessing you're going to so many countries. ಓ ನೀನು ಬಹಳಷ್ಟು ದೇಶಗಳಿಗೆ ಹೋಗ್ತಾ ಇದ್ರು, ಬಹಳ ಸಂತೋಷ. Young girl, 20 years old. 20 ವರ್ಷದ ಹುಡುಗಿ ಹೇಳಿದಳು, so nice it is. ಬಹಳ ಒಳ್ಳೆಯದು. Today you're in Bangalore. ಇವತ್ತು ನೀವು ಮಂಗಳೂರಲ್ಲಿ ಇರ್ತೀರಿ, tomorrow you're somewhere. ನೀನು ನಾಳೆ ಬೇರೆ ದಿನ ಇರ್ತೀರಿ. so nice it is. ಬಹಳಷ್ಟು. I told her. ಆಕೆ ಹೇಳಿದನು, I said, sister, ಸಹೋದರಿ, when I was a young boy, ನಾನು ಯೌವನಸ್ಥನಾಗಿರುವಾಗ I came to the Lord. ನಾನು ಕರ್ತನ ಬಳಿಗೆ ಬಂದೆನು. Hello, सब लोग सुनो अभी. ಇಲ್ಲಿ ಕೇಳಿ ಪ್ರಿಯರೇ, Are you listening? ಕೇಳ್ತಾ ಇದ್ದೀರಲ್ಲ? All the young people are listening. ಎಲ್ಲ ಯೌವನಸ್ಥರು ಕೇಳ್ತಾ ಇದ್ದೀರಾ? All the elders are listening. ಯೌವನಸ್ಥರು ಕೇಳ್ತಾ ಇದ್ದೀರಾ? ಸುನೋ ಕೇಳಿ. See, my future, my past was very bad. ನನ್ನ ಹಿಂದಿನ ಜೀವಿತ ಬಹಳ ಕೆಟ್ಟದಾಗಿತ್ತು. Listen. ಕೇಳಿ. Drugs, sex, alcohol, all that. I never did ಡ್ರಗ್ಸ್, it. ಧೂಮಪಾನ, ವ್ಯಭಿಚಾರ ಮಾಡುವುದು ಎಲ್ಲ ಇತ್ತು ಪ್ರಿಯ. It was all happening in the band. ಎಲ್ಲಾ ಬ್ಯಾಂಡ್ ನಲ್ಲಿ ನಡೀತಾ ಇತ್ತು. When I came out, ನಾನು ಹೊರಗೆ ಬಂದಾಗ I stopped everything. ಎಲ್ಲವೂ ನಿಲ್ಲಿಸಿಬಿಟ್ಟೆನು. So many temptations. ಅನೇಕ ಶೋಧನೆಗಳು, So many temptations. ಶೋಧನೆಗಳು. I said no. ಇಲ್ಲ. Come on, touch your neighbor and say no. Hallelujah. ಅಕ್ಕಪಕ್ಕದವ್ರಿಗೆ ಹೇಳ್ರಿ ಇಲ್ಲ ಎಂಬುದಾಗಿ ಹೇಳಿ. Hallelujah. Hallelujah. You know, जरा ध्यान से सुनिए. ಕೇಳಿ ಪ್ರಿಯರೇ, लोग आके मेरे को बोले तू पागल है. ಜನರು ಬಂದು ಇವರಿಗೆ ಹೇಳಿದ್ರು ನೀನು ಹುಚ್ಚನಾಗಿದ್ದಿ, ಪಾಗಲ್ है, ನೀನು ಮೂರ್ಖನಾಗಿದ್ದಿ, ಅಭಿ ಮಜಾ नहीं लेगा तो कभी लेगा. ನೀನು ಈಗ ಮಜಾ ತೆಗೆದುಕೊಳ್ಳದೆ ಹೋಗಿದ್ರೆ ಮುಂದೆ ಯಾವಾಗ ತೆಗೆದುಕೊಳ್ತಿ? ಅರೆ ಅಭಿ ಮಜಾ ले, बाद में ಯೇಸು का. ಈಗ ಮಜಾ ಮಾಡು, ಮುಂದೆ ಆದ್ಮೇಲೆ ಯೇಸು ಎಂಬುದಾಗಿ ಹೇಳು. I tell you for God. ದೇವರಿಗಾಗಿ ಹೇಳ್ತೇನೆ, sometimes I fight. ಕೆಲವು ಬಾರಿ ಅದನ್ನು ಭಾವಿಸಿದ್ದೇನೆ. Really I'm telling you. ನಿಜವಾಗಿ ನಮ್ಗೆ ಹೇಳ್ತೇನೆ, ಅದು ಭಾವಿಸಿದ್ದೇನೆ. Give my tithe in my church. ನನ್ನ ದಶಮಾಂಶವನ್ನು ಸಭೆಯಲ್ಲಿ ಕೊಡ್ತಾ ಇದ್ದೇನೆ. Pray, fast. ಪ್ರಾರ್ಥನೆ ಮಾಡುದು, ಉಪವಾಸ ಪ್ರಾರ್ಥನೆ. Eating nicely. ಜನರು ಒಳ್ಳೆ ಊಟ ಮಾಡ್ತಾ ಇದ್ರು. My stomach is to pain. ಹೊಟ್ಟೆ ಬೇನೆ ಬರ್ತಾ ಇತ್ತು. For days I used to go hungry without food. ಕೆಲವು ದಿನಗಳು ಊಟ ಇಲ್ಲದೆ ಹಸಿವಾಗಿ ಹೋಗ್ತಾ ಇದ್ದನು. People used to eat well. ಬಹಳಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು. Used to go for parties. ಪಾರ್ಟಿಗೆ ಹೋಗ್ತಾ ಇದ್ರು. Enjoying all the dirty things. ಎಲ್ಲಾ ಕೆಟ್ಟ ಸಂಗತಿಗಳ ಸಂತೋಷ ಪಡ್ತಾ ಇದ್ರು. Nice to say, oh God. ಓ ದೇವರೇ, what is the use? ಏನು ಪ್ರಯೋಜನ? They are having such a good time. ಒಳ್ಳೆ ಸಮಯ ಕಳೀತಾ ಇದ್ದಾರೆ. Listen to me. ಕೇಳಿ ಪ್ರಿಯರೇ, recently, ಇತ್ತೀಚೆಗೆ some years back, ಕೆಲವು ವರ್ಷಗಳ ಹಿಂದೆ I went to Dubai. ದುಬೈಗೆ ಹೋಗಿದ್ದೆ ನಾನು. I never like to go outside and see all those things. ನಾನು ಹೊರಗೆ ಹೋಗಿ ಬೇರೆ ಬೇರೆ ಸಂಗತಿ ನೋಡೋದು ನನಗೆ ಇಷ್ಟ ಇಲ್ಲ. I was walking in a big mall. ದೊಡ್ಡ ಮಹಲಲ್ಲಿ ನಡೀತಾ ಇದ್ದೆ. We parked the car and we walked in the mall. Listen to this. ಇಲ್ಲಿ ಕೇಳಿ ಪ್ರಿಯರೇ, ಮಹಲಲ್ಲಿ ಹೊರಗಡೆ ಕಾರಲ್ಲಿ ನಡೀತಾ ಇದೆ. ಸುನ್ le, tu bhi sun le. When I was walking in the outside the mall, I was in a coat. I was walking well dressed. I was walking. ಒಳ್ಳೆ ಬಟ್ಟೆ ಧರಿಸಿಕೊಂಡು ಕೋಟ್ ಶೂಟ್ ಹಾಕಿಕೊಂಡು ನಾನು ಮಹಲ್ One fellow was wiping the glasses of that mall. ಆ ಮಹಲ್ನ ಗ್ಲಾಸ್ ಒಬ್ಬ ಮನುಷ್ಯ ಒರೆಸ್ತಾ ಇದ್ದನು. He said, "Pehchana kya, Michael?" ಮೈಕಲ್ ಅವರು ನನಗೆ ಪರಿಚಯ ಉಂಟಾ? I looked at him. ಆತ ನೋಡಿದ ನಾನು. Arre, this fellow was the hero of the college. ಕಾಲೇಜಿನಲ್ಲಿ ಹೀರೋ ಆಗಿದ್ದ ಈ ವ್ಯಕ್ತಿ. He used to take the girls and roam on the bike. ಈ ಹುಡುಗಿಯರನ್ನು ತೆಗೆದುಕೊಂಡು ಗಾಡಿಯಲ್ಲಿ ಬೈಕಲ್ಲಿ ಓಡಾಡಿಸ್ತಾ ಇದ್ದನು. अरे तू क्या कर रहे रे? ನೀನೇನ್ ಮಾಡ್ತಾ ಇದೀಯ ಅಲ್ಲಿ? मैं कांच पूछ रहे हैं. ಗ್ಲಾಸ್ ಒರೆಸ್ತಾ ಇದ್ದೇನೆ. क्या पूछ रहे हैं? ಏನ್ ಒರೆಸ್ತಾ ಇದ್ದೆ? कांच पूछ रहे हैं. ಗ್ಲಾಸ್ ಒರೆಸ್ತಾ ಇದ್ದೇನೆ.
Then they told me, yes, I heard of you. In the church, churches they announced that Brother Michael is coming. You are Brother Michael? ಸರ್, ನಮ್ಮ ಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಮೈಕಲ್ ಅವ್ರು ಬರ್ತಾ ಇದ್ರು ಅಂದಾಗ, ನೀವು ಮೈಕಲ್ ಅವರ? अरे क्या बदल गया रे तू? ನೀನು ಎಷ್ಟು ಬದಲಾವಣೆ ಆಗಿದೆ. He was with a small t-shirt. I was like with coat, suited, booted. Our car, big car is standing outside. The people from the, and the Holy Spirit said, hero tha, abhi zero ban gaya. Tu zero tha, abhi hero ban gaya. Hallelujah. Can we give the Lord a big clap offering and shout hallelujah? With God, my brothers and sisters. ಪ್ರಿಯ ಸಹೋದರ, ದೇವರಿಂದ listen to me. ಇದು ಕೇಳಿ. Never it is wasted. ಯಾವುದು ವ್ಯರ್ಥವಾಗಿ ಹೋಗುವುದಿಲ್ಲ. Never. I want to encourage all of you. ಎಲ್ಲರೂ ನಾನು ಉತ್ತೇಜನ ಪಡಿಸ್ತೇನೆ. Today I want to pray especially for the young people. ವಿಶೇಷವಾಗಿ ಇವತ್ತು ಯವನಸ್ಥರಿಗಾಗಿ ನಾನು I want ಹೇಳ್ತೇನೆ. to pray for the people who are about to give up. ತಮ್ಮ ಜೀವಿತವನ್ನು ಬಿಟ್ಟುಕೊಡುವಂತ ಜನರಿಗಾಗಿ ನಾನು ಹೇಳ್ತೇನೆ. Don't leave your faith in Jesus. ನಿಮ್ಮ ಯೇಸು ಸ್ವಾಮಿ ಇಟ್ಟಂತ ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. The elder people. ಯವನಸ್ಥ ಪ್ರಾಯದವರೇ, God is about to show up in your life today. ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಕಟಿಸಬೇಕೆಂಬುದಾಗಿದ್ದಾನೆ. ನಾನು ದೇವರ ಮನುಷ್ಯನು. I want to tell you the truth. ಸತ್ಯ ಹೇಳ್ತೇನೆ ಪ್ರೇರೆ. Not one bread piece is gone inside. Today I am seeking the Lord and fasting and praying. ಇವತ್ತು ನಾನು ಕರ್ತನ ಸನ್ನಿಧಾನದಲ್ಲಿ ಉಪವಾಸದಿಂದ ಪ್ರಾರ್ಥಿಸ್ತಾ ಇದ್ದೇನೆ, ಹುಡುಕ್ತಾ ಇದ್ದೇನೆ. ನಾನು telling you, ನಾನು ಹೇಳ್ತಾ ಇದ್ದೇನೆ, today onwards, ಇವತ್ತಿನಿಂದ ಹಿಡಿದು your situation is about to change. ನಿಮ್ಮ ಪರಿಸ್ಥಿತಿಗಳು ಎಲ್ಲೋ ಬದಲಾವಣೆ ಆಗ್ತದೆ. Somebody shout up hallelujah. Hallelujah. I am not telling you stories. ನಾನು ಕಥೆ ಹೇಳ್ತಾ ಇಲ್ಲ ಪ್ರೇರೆ. God will do something in your life. ದೇವರು ನಿಮ್ಮ ಜೀವನದಲ್ಲಿ ಏನಾದರೂ ಸಂಗತಿ ಮಾಡ್ತಾನೆ. Somebody say praise the Lord. Praise the Lord ಅಂತ ಹೇಳಿ. I want to close quickly right now. ಬೇಗನೆ ಮುಗಿಸಲಿಕ್ಕಿದ್ದೇನೆ. I don't have time. ಸಮಯ ಇಲ್ಲ ಪ್ರೇರೆ. If you read 2 Kings chapter 19 and verse 34. 2:19ನೇ ಅಧ್ಯಾಯ 34ನೇ ವಚನ ಓದುವಾಗ ಬೇಗನೆ ಮುಗಿಸ್ತೇನೆ ನಾನು. God said to Hezekiah, ಹೆಜ್ಕೀಯನಿಗೆ ದೇವರು ಹೇಳಿದನು, I will defend this city for my own sake and for the sake of my servant David. ನನ್ನ ಅರಸನಾದ ದಾವೀದನಿಗೋಸ್ಕರವಾಗಿ ಪಟ್ಟಣ ಉಳಿಸ್ತೇನೆ ಎಂಬುದಾಗಿ ದೇವನು ಹೇಳಿದನು. Hezekiah was a great grandson, Pastor Kirti. Yes, David. ದಾವೀದನ ಬಹಳ ಶ್ರೇಷ್ಠ ಅತ್ಮೂಲ್ಯವಾದಂತಹ ಮಗನಾಗಿದ್ದನು. Hello brother, am I right what I'm saying? Yes. God is saying, ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, मैं ये शहर मेरे लिए और मेरे दास डेविड के लिए बचाएगा. ನೀವು ದಾವೀದನಿಗೋಸ್ಕರವಾಗಿ ಈ ಪಟ್ಟಣ ನಾನು ಉಳಿಸ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಹಲೋ Hezekiah, listen to me sister. ಹಿಜ್ಕೀಯನು, Hezekiah was the great grandson of David. David ache hada pitosalle ant. ಹಿಜ್ಕೀಯನು ಈತನು ದಾವೀದನ ಬಹಳ ಮೂಲವಾದಂತ ಮಗನಾಗಿದ್ದನು. Assyrian king comes. ಅಶ್ಶೂರನ ಅರಸನಾದ ಬರ್ತಾನೆ. Judah. ಯೆಹೂದ್ಯನ ಪ್ರಾಂತ್ಯಗಳಿಗೆ ಹಾಕ್ತಾನೆ. God says, ದೇವರು ಹೇಳ್ತಾನೆ ಅವನಿಗೆ, ಹಿಜ್ಕೀಯನೇ, I will defend this city. ಈ ಪಟ್ಟಣವನ್ನು ಉಳಿಸ್ತೇನೆ for my sake, ನನಗೋಸ್ಕರವಾಗಿ, for my servant David's sake. ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿ. My question, ನನ್ನ ಪ್ರಶ್ನೆ, David is dead and gone. ದಾವೀದನು ಹೇಳ್ತಾ ಇದ್ದಾನೆ, but still God is saying, ದಾವೀದನು ಹೇಳ್ತಾ, ದೇವರು ಹೇಳ್ತಾ ಇದ್ದಾನೆ, defend it for my servant's sake. ನನ್ನ ದಾವೀದನ ಸೇವೆಗೋಸ್ಕರವಾಗಿ. one day, ಒಂದು ದಿವಸ your great grandson, ಮೂಲವಾದಂತ ಮಗನು, आमची वर्षं गेली, खबर झाली, खतम हमारा जिंदगी, ನಮ್ಮ ಜೀವಿತ ಮುಕ್ತಾಯವಾಯಿತು. ಒಂದು ದಿವಸ your great grandson, ನೀವು ಶ್ರೇಷ್ಠವಾದ ಮಗನು ಹೇಳ್ತಾನೆ, he will cry to God. ಆತ ದೇವರಿಗಾಗಿ ಕೂಗ್ತಾನೆ, ಸೌಮ್ಯ, ದೇವರೇ ಮಗ ಕಾಮ್ ದಿ ಸೌಮ್ಯ, ನನಗೆ ಕೆಲಸ ಕೊಡು. you know what God will say? ದೇವರು ಏನು ಹೇಳ್ತಾನೆ, because of my sake, ನನ್ನಗೋಸ್ಕರವಾಗಿ, because of my servant's sake, ನನ್ನ ದಾಸನಿಗೋಸ್ಕರವಾಗಿ, I will give you a job. Hallelujah. ಕೆಲಸ ಕೊಡ್ತೇನೆ. Somebody shout hallelujah. Hallelujah. Why? ಯಾಕೆ? ದಾವೀದನು he worshiped God. ದೇವರನ್ನು ಆರಾಧಿಸಿದನು. Every day he worshiped God. ಪ್ರತಿ ದಿವಸ ದೇವರನ್ನು ಆರಾಧಿಸಿದನು. Who was looking at him? ಯಾರು ನೋಡ್ತಾ ಇದ್ರು ಅವನನ್ನು? ಕೋಣಿ ಪೊಳೆನಾತ್ಲ ತಕ. Nobody was looking. ಅರೆ ಕಿಧರ್ ಕಂಚೆ ರಾನ ಅಂತ. ಸೌಮ್ಯ, Lord is my shepherd. अरे कौन सा जंगल में प्रभु की स्तुति कर रहा है, कोई देखेगा क्या उसको? ಕಾಡಿನಲ್ಲಿ ದೇವರನ್ನ ಆರಾಧನೆ ಮಾಡೋದಾಗಿದ್ರೆ ಯಾರು ನೋಡ್ತಾರ ನಮ್ಮನ್ನು? अरे कोई नहीं देखेगा. ಯಾರು ನೋಡುದಿಲ್ಲ. आजकल हम लोग स्तुति लोगों को देखने के लिए करते हैं. ಇವತ್ತು ಜನರು ನೋಡ್ಲಿ ಎಂಬುದಾಗಿ ನಾವು ಸ್ತುತಿ ಮಾಡುವಂತರಾಗಿರ್ತೇವೆ. ಕ್ಯಾಮೆರಾ ಆएगा तो हाथ उठाते हैं, कैमरा जाएगा तो हाथ नीचे करते हैं. ಕ್ಯಾಮೆರಾ ಬಂದ್ರೆ ಕೈ ಎತ್ತುತ್ತೇವೆ, ಕ್ಯಾಮೆರಾ ಆಚೆ ಹೋದ್ರೆ ಕೈ ಇಳಿಸ್ತೇವೆ ಕೆಳಗೆ. God TV देखो मालूम पड़ेगा. God TV ನೋಡೋದಾಗಿದ್ರೆ ಬಿಗ್ ಜೈಲ್ ನೋಡಿದ್ರೆ ಗೊತ್ತಾಗ್ತದೆ. हालेलुया. जोर से बोलिए हालेलुया. ಕ್ಯಾಮೆರಾ ಆएगा तो बहुत एकदम प्रार्थना करते हैं. ಓ ಕ್ಯಾಮೆರಾ ಅವರ ಮುಂದೆ ಬಂದ್ರೆ ಬಹಳಷ್ಟು ಭವ್ಯ ಪ್ರಾರ್ಥನೆ ಮಾಡ್ತಾರೆ. ಕಣ್ಣು ಆರಾಮ್ से बैठते हैं. ಕ್ಯಾಮೆರಾ ಆಚೆ ಹೋದ್ರೆ ಆಚೆ ಹೋಗ್ಬಿಡ್ತಾರೆ. ಡೇವಿಡ್ ने कैमरा के लिए स्तुति नहीं की. ದಾವೀದನು ಕ್ಯಾಮೆರಾ ಬಂತಂದ್ರೆ ಸ್ತುತಿ ಮಾಡ್ತಾ ಇರಲಿಲ್ಲ, ಕ್ಯಾಮೆರಾ ಬರದ್ರೆ ಸ್ತುತಿ ಮಾಡ್ತಾ ಇರಲಿಲ್ಲ. ಯೇಸು के लिए स्तुति की. ಯೇಸುವಿಗಾಗಿ ಸ್ತೋತ್ರ ಮಾಡಿದನು. Every day in the morning. ಪ್ರತಿ ದಿವಸ ಬೆಳಿಗ್ಗೆ. He did not say, Lord, I am praying because of job. Lord, I am praying because of ದೇವರೇ ನನ್ನ ಕೆಲಸಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. I am praying because of ಚೋಕ್ರಿ. ಹುಡುಗಿಗಾಗಿ ಬೇಕು. ಟೋಕ್ರಿ ಎಲ್ಲ ಕೆಲಸ ಹುಡುಗಿಗಾಗಿ ಆರತೆಗೆ ಮಾಡಲಿಲ್ಲ.
He prayed because he loved God. ಆತನು ದೇವರನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದಾನೆ, ಅದಕ್ಕಾಗಿ ದೇವರನ್ನು ಸ್ತುತಿಸಿದನು. Somebody say hallelujah. ಹಾಲೆಲೂಯಾ ಎಂಬುದಾಗಿ ಹೇಳಿ. Hey, जोर से बोलो hallelujah. ಗಟ್ಟಿಯಾಗಿ ಹೇಳಿರಿ. He worshiped God. ನೀವು ದೇವರನ್ನು ಆರಾಧಿಸುವಾಗ, Somya, I want to mock karta Somya. ಓ ದೇವರನ್ನು ಆರಾಧಿಸ್ತೇನೆ I ಸ್ವಾಮಿ, just love you, Lord. ನಿನ್ನನ್ನು ಪ್ರೀತಿಸ್ತೇನೆ I ಸ್ವಾಮಿ, just love you, Lord. ನಿನ್ನನ್ನು ಪ್ರೀತಿಸ್ತೇನೆ ಸ್ವಾಮಿ. किसके लिए प्रार्थना करते हो? I love you, Lord. ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ? ದೇವರನ್ನು ಪ್ರೀತಿಸ್ತೇನೆ. Most of the times ಅನೇಕ ಬಾರಿ we are only praying because we want something from God. ಓ ದೇವರಿಂದ ಏನಾದ್ರೂ ಬೇಕಾಗಿದ್ರೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. Pastor Kirti, ಎಸ್, one day God told me, ಒಂದು ದಿವಸ ದೇವರು ಹೇಳಿದನು, son, you love me because you want the meetings to go well, or do you really love me? ಓ ಮಗನೇ, ನನ್ನನ್ನು ಬಹಳಷ್ಟು ಪ್ರೀತಿ ಮಾಡ್ತೀಯ, ಯಾಕೆ ನೀನು ನಾನು ಬಹಳಷ್ಟು ಕೂಟವು ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಬೇಕು, ಅದಕ್ಕಾಗಿ We preachers, ನಾವು ಪ್ರೀಚರ್ಸ್ ಏನ್ ಮಾಡ್ತೇವೆ we ಅಂದ್ರೆ want miracles, ಮಾತ್ರ ಬೇಕು, healings, ಸ್ವಸ್ಥತೆ. then people will say, yeah brother, wah wah wah. ಓ ಅನೇಕ ಜನರು ಹೇಳ್ಬೇಕು, ಓ ಬ್ರದರ್ ಎಂತ ಕೂಟ ಆಗಿತ್ತು, ಬಹಳ ಒಳ್ಳೆ ಆಗಿತ್ತು. The Lord spoke to me ದೇವರ ನೊಟ್ಟಿಗೆ and ಮಾತಾಡಿದ್ರು, said, son, ಮಗನೇ stop praying for the meeting. ಮೀಟಿಂಗ್ ಆಗಿ ಪ್ರಾರ್ಥಿಸಿದ್ರು, Come on, ನಿಲ್ಲಿಸ್ಬಿಡು. worship me, ದೇವರನ್ನು ಆರಾಧಿಸು, love me. ನಾನು ಪ್ರೀತಿಸು. Hallelujah. From ಹಲ್ಲೆಲೂಯಾ. that day onwards, ಆಂದಿನ ಹಿಡಿದು my prayer life changed. ನನ್ನ ಪ್ರೀತನ ಪ್ರಾರ್ಥನೆ ಜೀವಿತ Now I ಬದಲಾವಣೆ. don't pray for the meetings, ನಾನು Of course ಕೂಟಕ್ಕಾಗಿ I pray, ಕೂಟಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ, but my main desire is to worship God. ಅದು ನನ್ನ ಮುಖ್ಯ ಒಂದು ಆಶೆ ಏನಂತಂದ್ರೆ ದೇವರನ್ನ ಆರಾಧಿಸಬೇಕು. Somebody shout hallelujah. ಹಲ್ಲೆಲೂಯಾ. Brothers and sisters, ಪ್ರಿಯ ಸಹೋದರ I'm a ಸಹೋದರಿ, very ordinary man. ನಾನು ಸಾಧಾರಣದ ವ್ಯಕ್ತಿ. I don't have big cars and all. In some of your houses are so big, you know. ಇನ್ನು ಕೆಲವು ಮನೆಗಳು ಬಹಳ ದೊಡ್ಡ ದೊಡ್ಡ ಮನೆಗಳಿದೆ. My house is very small. ಇವ್ರ ಮನೆ ಬಹಳ ಚಿಕ್ಕದ ಕೋಣೆ. My staff knows that. ಅವ್ರ ಸ್ಟಾಪ್ We ಗೊತ್ತುಂಟು. don't stay in big duplex. ದೊಡ್ಡ ಟ್ಯೂಬ್ಲೆಟ್ಸ್ ಅಲ್ಲಿ My ಇರೋದಿಲ್ಲ, house is very small. ಬಹಳ ಚಿಕ್ಕ ಕೋಣೆ. I have only one scooter personally. One scooter. Kabhi kabhi kick per maan. Anyway. ಕೆಲವು ಚಿಕ್ಕ ಸ್ಕೂಟರ್ ಇದೆ, ಒಂದ್ ಕೆಲವು ಬಾರಿ ಬಹಳಷ್ಟು Chikka ಕಿಕ್ scooter. I ಹಾಕ್ಬೇಕು. like that. Chikka scooter. Small scooter. Praise the Lord. ಪ್ರೈಸ್ ದಿ ಲಾರ್ಡ್. But I know one thing. ಅದು ಒಂದು ಸಂಗತಿ ಗೊತ್ತುಂಟು, That when I go away, ನಾನು ಹೊರಗೆ ಹೋದ ಮೇಲೆ I have prayed. ನಾನು ಪ್ರಾರ್ಥಿಸಿದನು, My son, ನನ್ನ ಮಗನು, my daughter ನನ್ನ ಮಗಳು will surely be blessed. ನಿಜವಾಗಿ ಅವರ ಆಶೀರ್ವಾದ ಹೊಂದುತ್ತಾರೆ, Their children will surely be ಅವರ blessed. ಮಕ್ಕಳು ನಿಜವಾಗಿ ದೋಷರಹಿತರಾಗಿರ್ತಾರೆ. Hello, sister. ಹಲೋ ಸಹೋದರಿ, Today is that day. ಇವತ್ತು ದಿನದಲ್ಲಿ, Choice is today. ಇವತ್ತು ಸಂತೋಷ ಆಯ್ಕೆ ನಿಮಗೆ Today will you ಬಿಡಲ್ಪಟ್ಟಿದೆ. open your heart ಇವತ್ತು ಹೃದಯ ತೆರಲ್ಪಡಲಿ and say, oh God, ಓ ದೇವರೇ, will you please have mercy on me? ನನ್ನ ಮೇಲೆ ದಯಮಾಡಿ ಕರುಣೆ ತೋರಿಸ್ತೀಯ. Are you ready right now? ನಾನು ಸಿದ್ಧನಾಗಿದ್ದೇನೆ. Generational impact. ವಂಶಾವಳಿಗೆ ಪ್ರಭಾವ ಬೀರುವುದು. Say it after me, everyone. ಪ್ರತಿಯೊಬ್ಬರು ಅವರೊಟ್ಟಿಗೆ ಹೇಳಿರಿ. The choice that I make today. Say it, everyone. The choice that I make today. Not only impact my present, but my generations to come. Hallelujah. मेरे भाई और बहनों, ನನ್ನ ಪ್ರಿಯ ಸಹೋದರ तुम्हारा ಸಹೋದರಿ, फिक्स डिपॉजिट रखा हुआ है. ನಮಗೆ ಫಿಕ್ಸ್ ಡಿಪಾಸಿಟ್ ಹಣ ಇರಬಹುದು. मैंने ना ब्रदर 5 लाख रुपया रखा है. 5 ಲಕ್ಷ ಹಣ ಇಟ್ಟಿದ್ದೇನೆ ಬ್ಯಾಂಕ್ ನಲ್ಲಿ. Listen, ಕೇಳಿ, today I want to close. ನಾನು ಇವತ್ತು ಮುಗಿಸಿದ್ದೇನೆ. Trust Jesus. ಯೇಸು ಮೇಲೆ ಭರವಸೆ ಇಡಿರಿ. There are many people who don't understand. ಕೆಲವು ಜನರಿಗೆ ಅರ್ಥವಾಗುದಿಲ್ಲ ಪ್ರೇರೆ. Today, how many of you are understanding this? ಎಷ್ಟು ಜನರಿಗೆ ಅರ್ಥವಾಗಿದೆ ಇವತ್ತು? Will you surrender your life to ಇವತ್ತು ನಿಮ್ಮ Jesus? ಜೀವಿತವನ್ನು ಕರ್ತನಿಗೆ ಸಮರ್ಪಣೆ I ಮಾಡ್ತಾರೆ. already see the miracle power of God coming down. ದೇವರ ಮಹತ್ಕಾರ್ಯ ಸಂಭವಿಸುತ್ತ ಅಭಿಷೇಕ ಇವತ್ತು ಬರ್ತಾ ಇದೆ ಪ್ರೇರೆ. Somebody shout a big hallelujah.